ನಮಸ್ಕಾರ ನನ್ನ ಪ್ರೀತಿಯ ಕರುನಾಡಿನ ವೀಕ್ಷಕರೇ, ಈಶ್ವರಿ ಸುಂಬಳ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಕೂರ್ಗ್ ಸ್ಟೈಲ್ ಚಿಕನ್ ಡ್ರೈ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಸುಲಭವಾದ ರೆಸಿಪಿ, ತುಂಬಾ ರುಚಿಕರವಾಗಿರುತ್ತೆ. ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಿಕನ್ ತವಾ ಫ್ರೈ ಮಾಡಲು ಬೇಕಾದ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಬನ್ನಿ. ಅರ್ಧ kg ಚಿಕನ್ನು ವಿತ್ ಸ್ಕಿನ್ನು ವಿತ್ ಬೋನೆ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನು ಅರಿಶಿಣ ಪುಡಿ, 1/4 ಟೀ ಸ್ಪೂನು ಮೆಣಸು ಪುಡಿ, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಧನಿಯಾ ಪುಡಿ 3 ಟೀ ಸ್ಪೂನು, ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೀ ಸ್ಪೂನು, ಕೂರ್ಗ್ ವೆನಿಗರ್ 1/4 ಟೀ ಸ್ಪೂನು, ಸಾಸು 1 ಟೀ ಸ್ಪೂನು, ಕೊತ್ತಂಬರಿ ಸೊಪ್ಪು 1 ಕಟ್ಟು, 3 ಟೇಬಲ್ ಸ್ಪೂನ್ ಮೊಸರು, 3 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಅರ್ಧ kg ಚಿಕನ್ಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕಿ, ಅರಿಶಿಣ ಹಾಕಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸು ಪುಡಿ, ಕಾಳು ಮೆಣಸು ಪುಡಿ, ಗರಂ ಮಸಾಲ, ಸಾಸು, ಟೊಮೆಟೊ ಸಾಸು, ಕೆಚಪ್ಪು ಸಾಸ್ ಅಥವಾ ಕೆಚಪ್ಪು. ಇದು ಕೂರ್ಗ್ ವಿನೆಗರು. ವಿನೆಗರ್ ಇಲ್ಲ, ಕೂರ್ಗ್ ವಿನೆಗರ್ ಇಲ್ಲ ಅಂದರೆ ಮಾಮೂಲಿ ವಿನೆಗರೇ ಹಾಕಿ, ಬಟ್ ಕೂರ್ಗ್ ವಿನೆಗರ್ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಮರ್ತ್ಬಿಟ್ಟಿದ್ದೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿರಬೇಕು. ಟೈಮ್ ಇದ್ದರೆ 1 ಅವರ್ ನೆನೆಸಿರಿ, ನೆನೆಸಿದ್ದಷ್ಟು ರುಚಿಯಾಗಿರುತ್ತೆ ಇದು. ಮಿನಿಮಮ್ ಅಂದರೆ ಅರ್ಧ ಗಂಟೆ. ಈಗ ಒಂದು ನಾನ್ ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗೋಕ್ಕೆ ಬಿಟ್ಟಿದ್ದೆ. ನೋಡಿ, ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಚಿಕನ್ ಪೀಸಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಒಂದೊಂದೇ ಪೀಸಸ್ನ ಇದಕ್ಕೆ ಹಾಕಬೇಕು. ಇದನ್ನ ಇವಾಗ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ವೀಕ್ಷಕರೇ, ಇವತ್ತು ನಮ್ಮ ಗಾದೆ ದಾನ ಮಾಡು ಆದರೆ ದರಿದ್ರ ಆಗಬೇಡ ಅಂತ. ಅಂದರೆ ನಮ್ಮಲ್ಲಿರೋ ಎಲ್ಲವನ್ನೂ ಕಳ್ಕೊಂಡು ದಾನ ಮಾಡಿದರೆ ಕೊನೆಗೆ ನಾವೇ ಬೀದಿಗೆ ಬರ್ತೀವಿ ಅಂತ ಹೇಳಿ ನಮ್ಮ ಹಿರಿಯರು ಮಾಡಿರೋಂಥ ಗಾದೆ ಇದು. ಎಷ್ಟು ಅರ್ಥವತ್ತಾಗಿದೆ ಅಲ್ವಾ? ಅಂದರೆ ದಾನದಲ್ಲೂ ಒಂದು ಲಿಮಿಟ್ ಅನ್ನೋದಿರಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಇವಾಗ 10 ನಿಮಿಷ ಆಗಿದೆ ನೋಡಿ, ಇದು ಅರ್ಧ ಬೆಂದಿದೆ. ಇವಾಗ ಇದನ್ನು ಎಲ್ಲನೂ ಮಗ್ಚಿ ಹಾಕೋಣ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ಮಗ್ಚಿ ಹಾಕಿ. ತುಂಬ ರುಚಿಕರವಾಗಿರುತ್ತೆ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ವೀಕ್ಷಕರೇ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ರೆಸಿಪಿ ಇದು. ಮತ್ತೆ ಇದನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ, ಇದೊಂದು ಡ್ರೈ ರೆಸಿಪಿ ಆಗಿರೋದ್ರಿಂದ ನಾವು ಇದಕ್ಕೆ ನೀರೇನು ಆ್ಯಡ್ ಮಾಡ್ತಾ ಇಲ್ಲ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಏನಾದರೂ ಸ್ವಲ್ಪ ನೀರಿದ್ದರೆ ಅದು ಡ್ರೈ ಆಗುತ್ತೆ. ನೋಡಿ, ನಮ್ಮ ಚಿಕನ್ ಫ್ರೈ ರೆಡಿಯಾಗಿದೆ.
ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ನಮ್ಮ ಚಿಕನ್ ಡ್ರೈ ತವಾ ಫ್ರೈ ಇದು ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವತ್ತೇ ಟ್ರೈ ಮಾಡಿ ವೀಕ್ಷಕರೇ. ಇಷ್ಟ ಆದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ನನ್ನ ಪ್ರೀತಿಯ ಕರುನಾಡಿನ ವೀಕ್ಷಕರೇ.